ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನಾನು ಇಂದು ನಿಮ್ಮೊಂದಿಗೆ ಬ್ರಿಟಿಷ್ ಅರಸೊತ್ತಿಗೆಯ ಬಗ್ಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಬಂದಿದ್ದೀನಿ. ನಾವೀಗಾಗಲೇ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳನ್ನು ನೋಡುವಂಥ ಸಮಯದಲ್ಲಿ ಎರಡು ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮೊದಲನೆಯದು ಬ್ರಿಟನ್ನಿನಲ್ಲಿ ಸಂಸದೀಯ ಸರ್ಕಾರ ಇದೆ ಅನ್ನುವುದು, ಎರಡನೆಯದು ಅಲ್ಲಿ ಅರಸೊತ್ತಿಗೆ ಇದೆ ಅಥವಾ ಆಣುಮೂಷಿಕ ವ್ಯವಸ್ಥೆ ಇದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಬ್ರಿಟನ್ ಒಂದು ಸಂಸದೀಯ ಪ್ರಜಾಪ್ರಭುತ್ವವಾದರೂ ಸಹ ಬ್ರಿಟನ್ನಿನಲ್ಲಿ ಸಂಸದೀಯ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಕೂಡ ಪ್ರಜಾಪ್ರಭುತ್ವಕ್ಕೆ ವ್ಯತಿರಿಕ್ತವಾದ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಇವತ್ತಿಗೂ ಕಾಪಾಡಿಕೊಂಡು ಅದನ್ನು ಪೋಷಿಸಿ ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಅದುವೇ ಬ್ರಿಟನ್ನಿನ ಅರಸೊತ್ತಿಗೆ. ಅರಸೊತ್ತಿಗೆ ಆಣುಮೂಷಿಕವಾದದ್ದು. ಪ್ರಜಾಪ್ರಭುತ್ವದಲ್ಲಿ ಆಣುಮೂಷಿಕತೆಗೆ ಅವಕಾಶ ಇಲ್ಲ. ಆದರೂ ಸಹ ಬ್ರಿಟಿಷರು ತಮ್ಮ ಸಂಪ್ರದಾಯವನ್ನು ಬಿಟ್ಟುಕೊಡದೆ, ತಮ್ಮ ವ್ಯವಸ್ಥೆಯನ್ನು ಬಿಟ್ಟುಕೊಡದೆ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ತಮ್ಮ ಸಂಸದೀಯ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಂಡು ಬೆಳೆಸಿಕೊಂಡು ಬಂದಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಈ ಹಿಂದೆ ಚರ್ಚೆ ಮಾಡಿರುವಂತೆ ಸಂಸದೀಯ ವ್ಯವಸ್ಥೆಯಲ್ಲಿ ಎರಡು ಪ್ರಕಾರದ ಕಾರ್ಯಾಂಗಗಳನ್ನು ಕಾಣ್ತಾ ಇದ್ದೀವಿ. ಅದು ಭಾರತದಲ್ಲಿಯೂ ಕೂಡ ಇದೆ. ಒಂದು ನಾಮಮಾತ್ರ ಕಾರ್ಯಾಂಗ, ಇನ್ನೊಂದು ನೈಜ ಕಾರ್ಯಾಂಗ. ಭಾರತದಲ್ಲಿ ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗವಾದರೆ ಪ್ರಧಾನಿಯ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುವಂತಹ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿದೆ. ಇದೇ ಸ್ಥಿತಿಯನ್ನು, ಇದೇ ವ್ಯವಸ್ಥೆಯನ್ನು ನಾವು ಇಂಗ್ಲೆಂಡಿನಲ್ಲೂ ಕಾಣ್ತಾ ಇದ್ವಿ. ಇಂಗ್ಲೆಂಡಿನಲ್ಲಿ ಇಂಗ್ಲೆಂಡಿನ ಅರಸ ನಾಮಮಾತ್ರ ಕಾರ್ಯಾಂಗೀಯ ಮುಖ್ಯಸ್ಥ. ಅಲ್ಲಿಯ ಮಂತ್ರಿಮಂಡಲ, ಪ್ರಧಾನಿಯ ನಾಯಕತ್ವದಲ್ಲಿ ಕಾರ್ಯನಿರ್ವಹಿಸುವಂತಹ ಮಂತ್ರಿಮಂಡಲ ನೈಜ ಕಾರ್ಯಾಂಗ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ನಾಮಮಾತ್ರ ಕಾರ್ಯಾಂಗ ಸಂಸದೀಯ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಅನ್ನೋದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಎಲ್ಲೆಲ್ಲಿ ಸಂಸದೀಯ ವ್ಯವಸ್ಥೆ ಇದೆಯೋ, ಎಲ್ಲೆಲ್ಲಿ ಸಂಸದೀಯ ಸರ್ಕಾರ ಇದೆಯೋ, ಅಲ್ಲಿ ಈ ನಾಮಮಾತ್ರ ಕಾರ್ಯಾಂಗವನ್ನು ನಾವು ಕಾಣ್ತಾ ಇದ್ದೀವಿ. ಬ್ರಿಟನ್ನಿನ ಅರಸೊತ್ತಿಗೆಯ ಬಗ್ಗೆ ಹೇಳಬೇಕಾದ್ರೆ, ಇದರ ಇತಿಹಾಸದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ನಾನು ಹೇಳಿದೆ ಇದು ನಾಮಮಾತ್ರ ಕಾರ್ಯಾಂಗ ಅಂತೇಳಿ. ನಾವು ಈಗಾಗಲೇ ಭಾರತೀಯ ಸಂವಿಧಾನವನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ತಿಳಿದುಕೊಂಡಿದ್ದೀವಿ. ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ಇವರ ಕೈನಲ್ಲಿ ಇದ್ರೂ ಕೂಡ ಇವರು ಯಾವುದೇ ಅಧಿಕಾರಗಳನ್ನು ಚಲಾಯಿಸುವುದಿಲ್ಲ. ಬ್ರಿಟನ್ನಿನ ಅರಸ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳನ್ನು ಹೊಂದಿದ್ದಾನೆ, ಆದರೆ ಯಾವುದೇ ಅಧಿಕಾರಗಳನ್ನು ಆತ ಚಲಾಯಿಸುವುದಿಲ್ಲ. ಆತನ ಹೆಸರಿನಲ್ಲಿ ಬ್ರಿಟನ್ನಿನ ಮಂತ್ರಿಮಂಡಲ ಈ ಅಧಿಕಾರಗಳನ್ನು ಚಲಾಯಿಸ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆತನ ಹೆಸರಿನಲ್ಲಿ ಬ್ರಿಟನ್ನಿನ ಮಂತ್ರಿಮಂಡಲ ಈ ಅಧಿಕಾರಗಳನ್ನು ಚಲಾಯಿಸ್ತಾ ಇದೆ. ಇದು ಬಹಳ ಮುಖ್ಯವಾದದ್ದು. ಇಲ್ಲಿ ನಮಗೇನು ಕಂಡು ಬರ್ತಾ ಇದೆ ಅಂತಂದ್ರೆ, ಸಂಸದೀಯ ವ್ಯವಸ್ಥೆಯಲ್ಲಿ ಎರಡು ಕಾರ್ಯಾಂಗಗಳಿರುವುದು ಕಂಡುಬರುವುದರ ಜೊತೆಗೆ ಈ ನಾಮಮಾತ್ರ ಕಾರ್ಯಾಂಗೀಯ ವ್ಯವಸ್ಥೆಯು ನಾಮಮಾತ್ರ ಕಾರ್ಯಾಂಗ ಅಂತ ಯಾವುದನ್ನು ನಾವು ಕರೀತಾ ಇದ್ದೀವಿ, ಇದು ಅಧಿಕಾರಗಳನ್ನು ಹೊಂದಿದ್ದರೂ ಕೂಡ ಚಲಾಯಿಸುವುದಿಲ್ಲ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಐತಿಹಾಸಿಕ ಕಾರಣಗಳದಾವೆ. ಇಂಗ್ಲೆಂಡಿನಲ್ಲಿ ಇರುವ ಕಾರಣಗಳೇ ಬೇರೆ. ಇಂಗ್ಲೆಂಡಿನಲ್ಲಿ ಒಂದು ಮಾತು ಬರ್ತಾ ಇದೆ, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ಅರಸ ಯಾವುದೇ ತಪ್ಪು ಮಾಡುವುದಿಲ್ಲ. ಅರಸ ಯಾವುದೇ ತಪ್ಪು ಮಾಡುವುದಿಲ್ಲ ಅಂತ ಬ್ರಿಟಿಷರು ಯಾಕೆ ಹೇಳ್ತಾ ಇದ್ದಾರಂತಂದ್ರೆ, ಅರಸ ಯಾವುದೇ ಅಧಿಕಾರಗಳನ್ನೇ ಚಲಾಯಿಸುವುದಿಲ್ಲ. ಅರಸ ಯಾವುದೇ ಅಧಿಕಾರಗಳನ್ನೇ ಚಲಾಯಿಸೋದಿಲ್ಲ. ಅಲ್ಲಿ ಒಬ್ಬ ಇಂಗ್ಲಿಷ್ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹಿಯರ್ ಲೈಸ್ ಅವರ್ ಸೌರೇನ್ ಲಾರ್ಡ್ ದ ಕಿಂಗ್. ಹಿಯರ್ ಲೈಸ್ ಅವರ್ ಸೌರೇನ್ ಲಾರ್ಡ್ ದ ಕಿಂಗ್, whose words no man relies on, who never says a foolish thing nor ever does a wise one. Who never says a foolish thing nor ever does a wise one. ಅಂದ್ರೆ
ಬ್ರಿಟನ್ನಿನ ಸಾರ್ವಭೌಮ, ಬ್ರಿಟನ್ನಿನ ಅರಸ, ಈತನ ಮಾತುಗಳ ಮೇಲೆ ಯಾರಿಗೂ ಅಪನಂಬಿಕೆ ಇಲ್ಲ. ಅವ್ರು ಹೇಳ್ತಾರೆ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ, ಅದು ಇದು ನಿಜವಾಗಿಯೂ ಅಪನಂಬಿಕೆ. ಬ್ರಿಟನ್ನಿನ ಅರಸನ ಮಾತುಗಳ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ಯಾಕಂದ್ರೆ ಅವರು ಮೂರ್ಖತನದ ಮಾತನ್ನೂ ಮಾತನಾಡುವುದಿಲ್ಲ, ಒಳ್ಳೆಯದನ್ನೂ ಮಾಡುವುದಿಲ್ಲ, ಶ್ರೇಷ್ಠವಾದದ್ದನ್ನೂ ಮಾಡುವುದಿಲ್ಲ, ಪವಿತ್ರವಾದದ್ದನ್ನೂ ಮಾಡುವುದಿಲ್ಲ. ಅಂದ್ರೆ ಯಾವ ವ್ಯಕ್ತಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾವುದನ್ನೂ ಮಾಡುವುದಿಲ್ಲವೋ ಆತ ಏನನ್ನೂ ಮಾಡುವುದಿಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳಬಹುದು. ಅದಕ್ಕೆ ಅವ್ರು ಹೇಳ್ತಾರೆ ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ಅರಸ ಯಾವುದೇ ತಪ್ಪು ಮಾಡುವುದಿಲ್ಲ ಅಂತೇಳಿ. ಯಾಕೆ ಅರಸ ಯಾವುದೇ ತಪ್ಪು ಮಾಡುವುದಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಮಾಡೋದೇ ಇಲ್ಲ. ಅದರ ಜೊತೆಗೆ ಬ್ರಿಟನ್ನಿನಲ್ಲಿ ಒಂದು ಪದ್ಧತಿ ಏನಿದೆ ಅಂತಂದ್ರೆ, ಯಾವ ಇಲಾಖೆಗೆ ಸಂಬಂಧಪಟ್ಟಂತಹ ಶಾಸನಗಳನ್ನ, ನೀತಿಗಳನ್ನ, ಧೋರಣೆಗಳನ್ನ ರೂಪಿಸ್ತಾರೋ ಅಥವಾ ಕಾನೂನುಗಳನ್ನು ರೂಪಿಸ್ತಾರೋ ಅಥವಾ ಆಜ್ಞೆಗಳನ್ನು ಹೊರಡಿಸ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಇಲಾಖೆಯ ಮಂತ್ರಿ ಅದಕ್ಕೆ ಸಹಿ ಹಾಕಬೇಕು. ಆಯಾ ಇಲಾಖೆಯ ಮಂತ್ರಿ ಕೌಂಟರ್ ಸಿಗ್ನೇಚರ್ ಮಾಡಿದ ನಂತರ ಅರಸ ಅದಕ್ಕೆ ತನ್ನ ಒಪ್ಪಿಗೆಯನ್ನು ನೀಡ್ತಾನೆ, ಅಲ್ಲಿಯವರೆಗೆ ನೀಡುವುದಿಲ್ಲ. ಇಲ್ಲಿ ಏನ್ ಕಂಡು ಬರ್ತಾ ಇದೆ ಅಂತಂದ್ರೆ, ಯಾವ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ, ಅದು ಗೃಹವಾಗಿದ್ದರೆ ಗೃಹ ಇಲಾಖೆ, ಹಣಕಾಸು ಆಗಿದ್ದರೆ ಹಣಕಾಸು ಇಲಾಖೆ, ಆಂತರಿಕ ಆಡಳಿತವಾಗಿದ್ದರೆ ಆಂತರಿಕ ಇಲಾಖೆ, ವಿದೇಶಾಂಗ, ಈ ರೀತಿ ಯಾವ ಇಲಾಖೆಗೆ ಸಂಬಂಧಪಟ್ಟಂತಹ ಮಂತ್ರಿ ಅದಕ್ಕೆ ಸಹಿ ಹಾಕಿದಾನೋ ಅವನೇ ಆ ಶಾಸನಕ್ಕೆ, ಆ ನೀತಿಗೆ, ಆ ಧೋರಣೆಗೆ, ಆ ಯೋಜನೆಗೆ ಜವಾಬ್ದಾರ. ಸಂಬಂಧಪಟ್ಟ ಮಂತ್ರಿ ಇಲ್ಲಿ ಜವಾಬ್ದಾರರಾಗಿರ್ತಾ ಇದ್ದಾರೆ, ಅರಸ ಅಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಅರಸೊತ್ತಿಗೆ ಆನುವಂಶಿಕವಾಗಿದೆ ಅಂತ ಹೇಳ್ತಾ ಇದ್ದೀವಿ, ಅರಸೊತ್ತಿಗೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾ ಇದ್ದೀವಿ, ವ್ಯತಿರಿಕ್ತವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಇದರ ಇತಿಹಾಸವನ್ನು ನಾವು ಕೆದಕಿ ನೋಡಿದ್ರೆ, ಸ್ವಲ್ಪ ಮಟ್ಟಿಗೆ ಇದರ ಇತಿಹಾಸವನ್ನು ನಾವು ಕೆದಕಿ ನೋಡಿದ್ರೆ ನಮ್ಗೇನ್ ಕಂಡು ಬರ್ತಾ ಇದೆ ಅಂತಂದ್ರೆ, ಇದು ಬಹಳಷ್ಟು ಹಳೆಯದು. ಎಷ್ಟು ಹಳೆಯದಪ್ಪ ಅಂತಂದ್ರೆ ಇದರ ಮೂಲವನ್ನ ಹೇಳಲಿಕ್ಕಾಗದಷ್ಟು ಹಳೆಯದು ಅಂತ ಅವರು ಬ್ರಿಟಿಷ್ ಇತಿಹಾಸಕಾರರು ಬರೀತಾ ಇದ್ದಾರೆ. ಆದ್ರೆ ಒಂದು ಮಾತ್ರ ನಿಜ, ಅರಸೊತ್ತಿಗೆ ಬ್ರಿಟಿಷ್ ವ್ಯವಸ್ಥೆಯ, ಬ್ರಿಟಿಷ್ ಸಮಾಜದ, ಬ್ರಿಟಿಷ್ ಜನಜೀವನದ ಅವಿಭಾಜ್ಯ ಅಂಗವಾಗಿದೆ. ಬ್ರಿಟಿಷ್ ಜನತೆಯ ಅವಿಭಾಜ್ಯ ಅಂಗವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಬ್ರಿಟನ್ನಿನ ಸಮಸ್ಯೆಗಳು, ಬ್ರಿಟಿಷ್ ಜನತೆಯ ಆಶೋತ್ತರಗಳು, ಬೇಕು ಬೇಡಿಕೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಿರುವ ಒಂದು ಪ್ರಮುಖ ಸಂಸ್ಥೆ ಬ್ರಿಟನ್ನಿನಲ್ಲಂದ್ರೆ ಅದು ಅರಸೊತ್ತಿಗೆ. ಬ್ರಿಟನ್ನಿನ ಜನತೆಯ ಸಮಸ್ಯೆಗಳು, ವಿಚಾರಗಳು, ಆಗುಹೋಗುಗಳು, ಅವರ ಆಶೋತ್ತರಗಳಿಗೆ ಸ್ಪಷ್ಟವಾಗಿ ಸ್ಪಂದಿಸುವ ಒಂದು ವ್ಯವಸ್ಥೆ ಅಂದ್ರೆ ಬ್ರಿಟನ್ನಿನಲ್ಲಿ ಅದು ಅರಸೊತ್ತಿಗೆ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಆ ಕಾರಣಕ್ಕಾಗಿ ಇವತ್ತಿಗೂ ಬ್ರಿಟಿಷ್ ಜನ ಅರಸೊತ್ತಿಗೆಯನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಆಂಗ್ಲೋ ಸೆಕ್ಷನ್ನರ ಸಮಯದಲ್ಲಿ ಅಲ್ಲೊಂದು ಪದ್ಧತಿ ಇತ್ತು, ಅರಸೊತ್ತಿಗೆ ಆನುವಂಶಿಕವಾಗಿರಲಿಲ್ಲ. ವಿಟಾನ್ ಅನ್ನೋ ಒಂದು ಪದ್ಧತಿಯನ್ನು ಅವ್ರು ಇಟ್ಕೊಂಡಿದ್ರು ಆಂಗ್ಲೋ ಸೆಕ್ಷನ್ರು. ವಿಟಾನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಆ ಕುಟುಂಬದಲ್ಲಿ, ಆ ಪರಿವಾರದಲ್ಲಿ ಓರ್ವನನ್ನ ಅರಸ ಅಂತ ಚುನಾಯಿಸಲಾಗ್ತಾ ಇತ್ತು. ಹಿರಿಯ ಮಗ ಅಥವಾ ಹಿರಿಯ ಮಗಳು ಅನ್ನುವ ಪರಿಸ್ಥಿತಿಯಲ್ಲಿರಲಿಲ್ಲ. ಆ ಕುಟುಂಬದಲ್ಲಿ ಯಾರು ದಕ್ಷರಾಗಿದ್ದಾರೋ, ಯಾರು ಒಳ್ಳೆಯ ಆಡಳಿತವನ್ನು ನೀಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೋ, ಯಾರು ರಾಷ್ಟ್ರವನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೋ ಅಂತಹ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಅರಸ ಅಂತ ನೇಮಿಸ್ತಾ ಇದ್ರು. ಅದಕ್ಕೆ ವಿಟಾನ್ ಅಂತ ಅವ್ರು ಕರಿತಾ ಇದ್ರು, ತಮ್ಮದೇ ಆದ ಒಂದು ಶಬ್ದವನ್ನು ಅವರು ಪ್ರಯೋಗಿಸ್ತಾ ಇದ್ರು, ವಿಟಾನ್ ಅಂತ. ಇದು ಆಂಗ್ಲೋ ಸೆಕ್ಷನ್ನರ ಪರಿಸ್ಥಿತಿ. ಆದರೆ ನಾರ್ಮನ್ನರ ಸಮಯದಲ್ಲಿ ವಿಲಿಯಂ ಅಂತ ಒಬ್ಬ ಅರಸ ಬರ್ತಾ ಇದ್ದಾನೆ. ನಾರ್ಮನ್ನರು ಬ್ರಿಟನ್ ಅನ್ನು ಆಳ್ವಿಕೆ ಮಾಡಿದಂಥ ನಾರ್ಮನ್ನರು ಇಂಗ್ಲೆಂಡನ ಮೇಲೆ ಹಿಡಿತವನ್ನು ಹೊಂದಿದ ನಂತರ, ನಾರ್ಮನ್ನರು ಇಂಗ್ಲೆಂಡ್ ಅನ್ನು ಆಳಲಿಕ್ಕೆ ಪ್ರಾರಂಭಿಸಿದ ನಂತರ ಅಲ್ಲಿ ವಿಲಿಯಂ ಅಂತ ಅರಸ ಬರ್ತಾ ಇದ್ದಾನೆ. ಅಂದಿನಿಂದ ಇದು ಸುಮಾರು 13ನೇ ಶತಮಾನ. ಈ 13ನೇ ಶತಮಾನದಲ್ಲಿ ವಿಲಿಯಂ ಅರಸ ಇದ್ದಾಗ ಅಲ್ಲಿ ಆನುವಂಶಿಕ ಪದ್ಧತಿ ಪ್ರಾರಂಭವಾಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಹದಿಮೂರನೇ ಶತಮಾನದಲ್ಲಿ. ಆದರೆ 1701 ಆಕ್ಟ್ ಆಫ್ ಸೆಟ್ಲ್ಮೆಂಟ್ ಏನು ಬರ್ತಾ ಇದೆ, ಈ ಆಕ್ಟ್ ಆಫ್ ಸೆಟ್ಲ್ಮೆಂಟ್ ಪ್ರಕಾರ
ಯಾರು ಇಂಗ್ಲೆಂಡಿನ ಅರಸ ಆಗಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಆಕ್ಟ್ ಆಫ್ ಸೆಟಲ್ಮೆಂಟ್ ಯಾರು ಅರಸ ಆಗಬೇಕು ಅನ್ನುವುದ್ರ ಬಗ್ಗೆನೇ ನಮಗೆ ಸ್ಪಷ್ಟವಾದ ವಿಚಾರಗಳನ್ನ ಹೇಳ್ತಾ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಯಾಕಂದ್ರೆ ಅದು ಬಹಳ ವಿವರವಾಗ್ತಾ ಇದೆ. ನಿಮ್ಮ ಅಧ್ಯಯನದ ದೃಷ್ಟಿಯಿಂದ ಅದು ಅವಶ್ಯಕತೆಯೂ ಇಲ್ಲ. ಇಲ್ಲಿ 1688 ರಕ್ತರಹಿತ ಕ್ರಾಂತಿ ಆಗ್ತಾ ಇದೆಯಲ್ಲ, ಆವಾಗ ಈ ರಕ್ತರಹಿತ ಕ್ರಾಂತಿಯ ಪರಿಣಾಮವಾಗಿ ಮತ್ತೆ ಅರಸೊತ್ತಿಗೆಯಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಅರಸನ ಅಧಿಕಾರಗಳು ಮೊಟಕುಗೊಳ್ತಾ ಇದ್ದಾವೆ. ಅರಸನ ಪ್ರಭಾವ ಅಥವಾ ನಿಯಂತ್ರಣ ಬ್ರಿಟಿಷ್ ಆಡಳಿತದ ಮೇಲೆ ಕಡಿಮೆ ಆಗ್ತಾ ಇದೆ. 1720 ಸುಮಾರಿಗೆ ಅರಸ ತನ್ನ ಸಂಪೂರ್ಣ ಅಧಿಕಾರವನ್ನು ಕಳೆದುಕೊಳ್ತಾ ಇದ್ದಾನೆ ಅನ್ನೋ ಒಂದು ವಾದ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ಏಕೆಂದ್ರೆ ಆವಾಗ ಆಗಿದ್ದಂಥ ಅರಸ ಇಂಗ್ಲಿಷ್ ಭಾಷೆ ಬಾರದೇ ಇದ್ದದ್ದರಿಂದ ಅಲ್ಲಿ ಕ್ಯಾಬಿನೆಟ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸೋದನ್ನು ಬಿಟ್ಟುಬಿಡ್ತಾ ಇದ್ದಾನೆ. ಕ್ಯಾಬಿನೆಟ್ ಅಧ್ಯಕ್ಷತೆಯನ್ನು ಬಿಟ್ಟುಬಿಟ್ಟ ನಂತರ ಅಲ್ಲಿ ಅರಸನ ಅಧಿಕಾರಗಳು ಕಡಿಮೆ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೂ ಕೂಡ ಇವತ್ತಿಗೂ ಬ್ರಿಟನ್ನಿನಲ್ಲಿ ಅರಸ ಬ್ರಿಟಿಷ್ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಆಗಿದ್ದಾನೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇನ್ನು ಬ್ರಿಟಿಷ್ ಅರಸನ ಬಗ್ಗೆ ಕೆಲವು, ಆತನ ಸ್ಥಾನಮಾನದ ಬಗ್ಗೆ ಕೆಲವು ಕುಹಕ ನುಡಿಗಳು ನಮ್ಮ ಮುಂದೆ ಬರ್ತಾ ಇದ್ದಾವೆ. ಯಾವ ಕುಹಕ ನುಡಿಗಳು? ಇಲ್ಲಿ ಅದಕ್ಕಿಂತ ಮೊದಲು, ಆ ಕುಹಕ ನುಡಿಗಳಿಗಿಂತ ಮೊದಲು ಅರಸೊತ್ತಿಗೆ ಸ್ಥಾನಮಾನದ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ದ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಬರ್ತಾ ಇದೆ. ಹಿಂಗಂದ್ರೆ ಏನು? ದ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂದ್ರೆ ಪ್ರಸ್ತುತ ಅರಸ ಸತ್ತಿದ್ದಾನೆ, ಅರಸ ಒಬ್ಬ ವ್ಯಕ್ತಿಯಾಗಿ ಸತ್ತಿದ್ದಾನೆ. ಇವತ್ತು ಯಾರು ವಿಲಿಯಮ್ಮೋ, ಹೆನ್ರಿನೋ, ವಿಕ್ಟೋರಿಯಾನೋ ಯಾರು ವ್ಯಕ್ತಿ ಇದ್ದಾರೆ ಅವರು ಸತ್ತಿದ್ದಾರೆ, ಅವರು ಮರಣ ಹೊಂದಿದ್ದಾರೆ. ಆದರೆ ಅರಸೊತ್ತಿಗೆ ಅನ್ನೋದು, ಕಿಂಗ್ಶಿಪ್ ಅನ್ನೋದು, ಕ್ರೌನ್ ಅನ್ನೋದು, ಅಲ್ಲಿಯ ಕಿರೀಟ ಅನ್ನೋದು ಎಂದೂ ಸಾಯೋದಿಲ್ಲ. ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್. ಅರಸ ಒಬ್ಬ ವ್ಯಕ್ತಿಯಾಗಿ, ಅದು ವಿಲಿಯಮೋ, ಹೆನ್ರಿನೋ, ಚಾರ್ಲಸ್ಸೋ, ವಿಕ್ಟೋರಿಯಾನೋ ಇವರು ಸತ್ತಿದ್ದಾರೆ. ಆದರೆ ಅರಸೊತ್ತಿಗೆ ಅನ್ನೋದು ಬ್ರಿಟನ್ನಿನಲ್ಲಿ ಶಾಶ್ವತ ಅನ್ನುವ ಒಂದು ಘೋಷವಾಕ್ಯ ಇಲ್ಲಿ ಬರ್ತಾ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ? ಅರಸೊತ್ತಿಗೆ ಅನ್ನೋದು ಚಿರಾಯು, ಅರಸೊತ್ತಿಗೆ ಅನ್ನೋದು ಚಿರಾಯು ಅಂತ ಹೇಳ್ತಾ ಇದ್ದಾರೆ. ಅರಸೊತ್ತಿಗೆ ಚಿರಾಯು ಅಂದ್ರೆ ಎಲ್ಲಿಯವರೆಗೆ ಇಂಗ್ಲೆಂಡ್ ಇದೆ ಅಲ್ಲಿಯವರೆಗೆ ಅರಸೊತ್ತಿಗೆ ಇದೆ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕು. ಇನ್ನು ಅರಸೊತ್ತಿಗೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳಬೇಕಾದ್ರೆ, ಕಿಂಗ್ ಇಸ್ ಅ ಬಿಗ್ ಜೀರೋ ಅಂತ ಹೇಳ್ತಾರೆ, ಗೋಲ್ಡನ್ ಜೀರೋ ಅಂತ ಹೇಳ್ತಾರೆ. ಎ ಬರ್ಡ್ ಇನ್ ದ ಗೋಲ್ಡನ್ ಕೇಜ್ ಅಂತ ಹೇಳ್ತಾ ಇದ್ದಾರೆ. ಬಂಗಾರದ ಪಂಜರದಲ್ಲಿರುವ ಪಕ್ಷಿ ಅರಸ ಅಂದ್ರೆ ಅಂತ ಹೇಳ್ತಾರೆ. ಒಂದು ಬಂಗಾರದ ಸೊನ್ನೆ ಅಂತ ಹೇಳ್ತಾ ಇದ್ದಾರೆ. ಅರಸ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೇಳಲಿಕ್ಕೆ ಏನು ಕಾರಣಪ್ಪ ಅಂತಂದ್ರೆ, ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಅರಸ ನಿರ್ದಿಷ್ಟವಾಗಿ ಯಾವುದೇ ಕೆಲಸವನ್ನ ಮಾಡುವುದಿಲ್ಲ ಅನ್ನುವ ಟೀಕೆಗಾಗಿ ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅರಸನಿಗೆ ಇವತ್ತು ವಿಟೋ ಅಧಿಕಾರ ಕೂಡ ಇಲ್ಲ. ಕ್ವೀನ್ ಆನ್ನ ಸಮಯದಿಂದ ಆ ವಿಟೋ ಅಧಿಕಾರವನ್ನು ಕೂಡ ಅವರು ಕಳೆದುಕೊಂಡಿದ್ದಾರೆ. ಸಂಸತ್ತನ್ನು ವಿಸರ್ಜಿಸುವ ಅಧಿಕಾರವನ್ನು ಕೂಡ ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ತಾ ಇದ್ದಾರೆ. ಮಂತ್ರಿಗಳ ನೇಮಕಾತಿಯನ್ನು ಮಂತ್ರಿಮಂಡಲದ ಪ್ರಧಾನಿ ಸಲಹೆ ಮೇರೆಗೆ ಮಾಡ್ತಾ ಇದ್ದಾರೆ. ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುವುದು, ರಾಯಭಾರಿಗಳನ್ನು ಬರಮಾಡಿಕೊಳ್ಳುವುದು, ಯುದ್ಧ ಶಾಂತಿಯನ್ನು ಘೋಷಿಸುವುದು, ಈ ಎಲ್ಲ ಕಾರ್ಯಗಳನ್ನು ಮಂತ್ರಿಮಂಡಲದ ಸಲಹೆ ಮೇರೆಗೆ ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅರಸ ಒಂದು ಬಂಗಾರದ ಸೊನ್ನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಂಗ್ಲೆಂಡಿನ ರಾಷ್ಟ್ರಗೀತೆಯಲ್ಲಿ ಓ ದೇವರೇ ರಾಜನನ್ನು ರಕ್ಷಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಓ ದೇವರೇ ರಾಜನನ್ನು ರಕ್ಷಿಸು ಅಂತ ಬ್ರಿಟಿಷ್ ಪ್ರಜೆಗಳು ಕೇಳ್ಕೊಳ್ತಾ ಇದ್ದಾರೆ. ಅದು ರಾಷ್ಟ್ರಗೀತೆಯಲ್ಲಿ ಬರ್ತಾ ಇದೆ. ಇದರ ಮೇಲೆ ಬ್ರಿಟಿಷ್ ಪ್ರಜೆಗಳು ತಮ್ಮ ಅರಸನಿಗೆ ಮತ್ತು ಅರಸೊತ್ತಿಗೆ ಕೊಟ್ಟಿರುವ ಗೌರವವನ್ನ, ಅವರಿಗೆ ಅರಸೊತ್ತಿಗೆ ಬಗ್ಗೆ ಇರುವ ಅಭಿಮಾನವನ್ನ,
ಅರಸೊತ್ತಿಗೆ ಘನತೆ ಮತ್ತು ಗೌರವವನ್ನು ನಾವು ತಿಳಿದುಕೊಳ್ಳಬಹುದು. ಯಾವುದೇ ಪಕ್ಷ ಅಧಿಕಾರದಲ್ಲಿಲ್ಲ, ಅರಸ ಪಕ್ಷಕ್ಕೆ ಸೇರಿದವನಲ್ಲ. ಅವನು ರಾಷ್ಟ್ರದ ಏಕತೆಯ ಸಂಕೇತ, ರಾಷ್ಟ್ರದ ಅಭಿವೃದ್ಧಿಯ ಸಂಕೇತ, ರಾಷ್ಟ್ರದ ಏಕತೆ ಮತ್ತು ಅಭಿವೃದ್ಧಿಯ ಸಂಕೇತ ಅರಸ ಅನ್ನುವ ಕಾರಣಕ್ಕಾಗಿ ಜನರು ಅಲ್ಲಿ ಅರಸೊತ್ತಿಗೆಯೊಂದಿಗೆ ಭಾವನಾತ್ಮಕ ಸಂಬಂಧಗಳನ್ನು, ಅರಸೊತ್ತಿಗೆಯೊಂದಿಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿರೋದನ್ನು ಕಾಣ್ತಾ ಇದು ಬಹಳ ಮಹತ್ವದ್ದು. ಆ ಕಾರಣಕ್ಕಾಗಿ ಇವತ್ತಿಗೂ ಅಲ್ಲಿ ಬ್ರಿಟನ್ನಿನಲ್ಲಿ ಅರಸೊತ್ತಿಗೆ ಉಳಿದಿದೆ, ಬೆಳೀತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅರಸೊತ್ತಿಗೆ ಯಾಕೆ ಬೇಕು? ಅರಸೊತ್ತಿಗೆ ಒಂದು ಬಿಳಿ ಆಣೆ ಎನ್ನುವ ಟೀಕೆ ಕೂಡ ಬರ್ತಾ ಇದೆ. ಆದರೆ ನಾವು ಅಧ್ಯಯನ ಮಾಡಿದಾಗ ಕೆಲವು ವಿಷಯಗಳನ್ನು ತೆಗೆದು ನೋಡಿದಾಗ ಏನು ಕಂಡು ಬರ್ತಾ ಇದೆಯಪ್ಪ ಅಂತಂದ್ರೆ, ಕೆಲವು ಜನ ಟೀಕೆ ಮಾಡ್ತಾ ಇದ್ದಾರೆ ಅರಸೊತ್ತಿಗೆ ಮೇಲೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ. ಎಕ್ಸ್ಚೆಕರ್, ರಾಷ್ಟ್ರದ ಹಣಕಾಸು ವ್ಯವಸ್ಥೆಗೆ, ರಾಷ್ಟ್ರದ ಬಜೆಟ್ಗೆ, ರಾಷ್ಟ್ರದ ಅರ್ಥವ್ಯವಸ್ಥೆಗೆ ಅವರೊಂದು ದೊಡ್ಡ ಭಾರ, ಬಿಳಿ ಆಣೆ ಸಾಕಿದಂತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಅಂಕಿಅಂಶಗಳನ್ನು ತೆಗೆದು ನೋಡಿದಾಗ ನಮ್ಗೇನು ಕಂಡು ಬರ್ತಾ ಇದೆಯಪ್ಪ ಅಂತಂದ್ರೆ, ಬ್ರಿಟನ್ನಿನ ಜನ ಅಲ್ಲಿಯ ಅರಸೊತ್ತಿಗೆ ನಿರ್ವಹಣೆಗೆ, ಅರಸು ಕುಟುಂಬ ಅಥವಾ ರಾಜಮನೆತನವನ್ನ, ರಾಜ ಏನು ನಾವು ಪ್ಯಾಲೇಸಸ್ ಅಂತ ಕರೀತಾ ಇದ್ದೀವಿ, ಇವುಗಳ ನಿರ್ವಹಣೆಗೆ ಖರ್ಚು ಮಾಡುವ ಒಟ್ಟು ವೆಚ್ಚವೆಷ್ಟಪ್ಪ ಅಂತಂದ್ರೆ ಅವರ ಬಜೆಟ್ಟಿನ 1%. ಅಂದ್ರೆ ಇದು ನಗಣ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಅರಸೊತ್ತಿಗೆ ಮೇಲೆ ಹೆಚ್ಚಿನ ಖರ್ಚು ಬರ್ತಾ ಇದೆ, ಅದು ಒತ್ತಡ ಬರ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬಾರ್ದು. ಅದು ಅರಸೊತ್ತಿಗೆ ಯಾಕೆ ಬೇಕು ಅನ್ನುವ ಪ್ರಶ್ನೆ ಬಂದಾಗ, ಬ್ರಿಟನ್ನಿನಲ್ಲಿ ಅರಸ ಬ್ರಿಟಿಷ್ ಚರ್ಚ್ಗಳ ಮುಖ್ಯಸ್ಥ. ಕ್ರಿಶ್ಚಿಯನ್ ಚರ್ಚ್ಗಳು ಏನಿದಾವೆ ಆ ಚರ್ಚ್ಗಳ ಮುಖ್ಯಸ್ಥ ಈತ. ಚರ್ಚ್ಗಳ ಮುಖ್ಯಸ್ಥ ಈತನಾಗಿರೋದ್ರಿಂದ ಆ ಚರ್ಚ್ಗಳ ನಿರ್ವಹಣೆ ಅಥವಾ ಧಾರ್ಮಿಕ ವ್ಯವಸ್ಥೆಯ ನಿರ್ವಹಣೆಯನ್ನು ಈತ ಮಾಡ್ತಾ ಇದ್ದಾನೆ. ಇಂಥವನು ಬೇಕು. ಆತನನ್ನು ತೆಗೆದರೆ ಚರ್ಚ್ ವ್ಯವಸ್ಥೆ ಹಾಳಾಗ್ತಾ ಇದೆ, ಧಾರ್ಮಿಕ ವ್ಯವಸ್ಥೆ ಹಾಳಾಗ್ತಾ ಇದೆ, ಧಾರ್ಮಿಕ ಸ್ಥಿತಿಗತಿಗಳು ಬದಲಾಗ್ತಾ ಇದ್ದಾವೆ ಅನ್ನೋ ವಾದವನ್ನು ಬ್ರಿಟಿಷರು ಮಂಡಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅರಸ ಬೇಕು ಅನ್ನೋ ಒಂದು ವಾದವನ್ನು, ಧಾರ್ಮಿಕ ಕಾರಣದಿಂದ ಅರಸ ಬೇಕು ಅನ್ನೋ ಒಂದು ಕಾರಣವೊಂದವ್ರನ್ನ ಮುಂದಿಡ್ತಾ ಇದ್ದಾರೆ. ಇನ್ನು ಎರಡನೇದನ್ನು ನೋಡಿದರೆ ನಮಗೇನು ಕಂಡು ಬರ್ತಾ ಇದೆ ಅಂತಂದ್ರೆ, ಕೆಲವು ಸನ್ನಿವೇಶಗಳು, ಉದಾಹರಣೆಗೆ 1924ರಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದೇ ಇದ್ದಾಗ ಅಲ್ಲಿ ರಾಮ್ಸೆ ಮೆಕ್ಡೊನಾಲ್ಡ್ ಅವರನ್ನ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಅಂತ ನೇಮಕ ಮಾಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಕೇವಲ ಪ್ರಧಾನಿಯ ನೇಮಕ ಮಾಡುವ ಕೆಲಸವನ್ನು ಇವರು ಮಾಡೋದಿಲ್ಲ. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಾಗ ಅಥವಾ ಸ್ಪಷ್ಟ ಬಹುಮತ ಬಂದ ಪಕ್ಷ ತನ್ನ ನಾಯಕನನ್ನ ಆಯ್ಕೆ ಮಾಡದೇ ಇದ್ದಂತಹ ಸಮಯದಲ್ಲಿ, ನೋಡ್ರಿ, ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದಂತಹ ಸಮಯದಲ್ಲಿ ಅಥವಾ ಬಹುಮತ ಪಡೆದ ಪಕ್ಷ ತನ್ನ ನಾಯಕನನ್ನ ಆಯ್ಕೆ ಮಾಡದೇ ಇರುವಂತಹ ಸಮಯದಲ್ಲಿ ಅರಸ ತನ್ನ ಆಯ್ಕೆಯನ್ನು ಮಾಡ್ತಾ ಇದ್ದಾನೆ. ತನ್ನ ಆಯ್ಕೆ ಅಂದ್ರೆ ಅರಸನ ದೃಷ್ಟಿಯಲ್ಲಿ ಯಾರು ಸರ್ಕಾರವನ್ನ, ರಾಷ್ಟ್ರವನ್ನ ಸಮರ್ಥವಾಗಿ, ದಕ್ಷವಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೋ, ಯಾರಲ್ಲಿ ಸರ್ಕಾರವನ್ನ ನಿಯಂತ್ರಿಸುವ ಮತ್ತು ಮುನ್ನಡೆಸುವ ಸಾಮರ್ಥ್ಯವಿದೆಯೋ ಆತನನ್ನ ಅರಸ ಪ್ರಧಾನಿಯನ್ನಾಗಿ ನೇಮಿಸುವ ಅವಕಾಶ, ಅಧಿಕಾರ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ 5ನೇ ಜಾರ್ಜ್ 1924 ಹೇಳಿದೆ, 5ನೇ ಜಾರ್ಜ್ ಅವರು ಅಸ್ಕ್ವಿತ್ತರ ಬದಲಾಗಿ, ಆಕ್ಚುಲಿ ಅಸ್ಕಿತ್ ಅವರು ಪ್ರಧಾನಿ ಆಗಬೇಕಿತ್ತು, ಆದರೆ ಅಸ್ಕಿತ್ ಅವರ ಬದಲಾಗಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ರನ್ನ ಪ್ರಧಾನಿಯನ್ನಾಗಿ ನೇಮಿಸಿದ್ದು ಬಹಳ ಐತಿಹಾಸಿಕ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ರಾಷ್ಟ್ರದ ಹಿತದೃಷ್ಟಿಯಿಂದ, ರಾಷ್ಟ್ರದಲ್ಲಿ ಸುಭದ್ರ ಮತ್ತು ಸ್ಥಿರ ಸರ್ಕಾರದ ಹಿತದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿ ಮತ್ತು ಬೆಳವಣಿಗೆ ಹಿತದೃಷ್ಟಿಯಿಂದ, ರಾಷ್ಟ್ರದಲ್ಲಿ ಏಕತೆ ಮತ್ತು ಐಕ್ಯತೆಯ ದೃಷ್ಟಿಯಿಂದ ಅರಸ ಇಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ. ಈ ಕಾರಣಕ್ಕಾಗಿ ಅರಸ ಬೇಕು. ಇನ್ನು ಸಂಸತ್ತನ್ನು ವಿಸರ್ಜಿಸುವ ಪ್ರಶ್ನೆ ಬಂದಾಗ ಇಂಗ್ಲೆಂಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಅತ್ಯಂತ ವಿರಳ ಸನ್ನಿವೇಶದಲ್ಲಿ, ರೇರ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು, ವೆರಿ ರೇರ್ಲಿ ದ ಕಿಂಗ್ ಡಿಸೋಲ್ವ್ಸ್ ದ ಪಾರ್ಲಿಮೆಂಟ್ ಆನ್ ದ ಅಡ್ವೈಸ್ ಆಫ್ ದ ಮಿನಿಸ್ಟ್ರಿ. ಇಟ್ಸ್ ವೆರಿ ರೇರ್. ಅತ್ಯಂತ ವಿರಳ ಸನ್ನಿವೇಶದಲ್ಲಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅರಸ ಸಂಸತ್ತಿನ ಕೆಳಮನೆಯಾದಂತಹ ಸಾಮಾನ್ಯರ ಸದನವನ್ನು ವಿಸರ್ಜಿಸುತ್ತಾರೆ. ಇದರರ್ಥ ಕೆಳಮನೆಯನ್ನ ವಿಸರ್ಜಿಸಲು ಅಥವಾ ರಕ್ಷಿಸಲು ಅರಸ ಬೇಕು. ಮಂತ್ರಿಮಂಡಲ ಸಲಹೆ ನೀಡಿದ ಪ್ರತಿ ಬಾರಿ ಅರಸ
ಸಂಸತ್ತನ್ನು ವಿಸರ್ಜಿಸುವುದಿಲ್ಲ, ಅತ್ಯಂತ ವಿರಳವಾಗಿ ವಿಸರ್ಜಿಸುತ್ತಾರೆ. ಆ ಕಾರಣಕ್ಕಾಗಿ ಬೇಕು. ಇನ್ನೊಂದು ಕಾರಣ, ಅರಸ ಒಬ್ಬ ವಿಮರ್ಶಕನಾಗಿ, ಸಲಹೆಗಾರನಾಗಿ, ಸ್ನೇಹಿತನಾಗಿ, ಗುರುವಾಗಿ, ತತ್ವಜ್ಞಾನಿಯಾಗಿ, ಮಾರ್ಗದರ್ಶಕನಾಗಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಇವತ್ತಿನ ರಾಣಿ ವಿಕ್ಟೋರಿಯಾ, ನಮಗೆ ಸ್ವಾತಂತ್ರ್ಯ ಸಿಕ್ತು 1947, ಆವಾಗಿನಿಂದ ಇಲ್ಲಿಯವರೆಗೆ ಇಂಗ್ಲೆಂಡಿನ ರಾಣಿಯಾಗಿದ್ದಾಳೆ. ಅಂದ್ರೆ ಅವರ ರಾಜಕೀಯ ಅನುಭವ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇಂತಹ ಒಂದು ಆಳವಾದ ರಾಜಕೀಯ ಅನುಭವವನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಅರಸನಾಗಿದ್ದರೆ ಅವರು ಸರ್ಕಾರದ ವಿಮರ್ಶಕರಾಗ್ತಾ ಇದ್ದಾರೆ. ಸರ್ಕಾರದ ಆಗುಹೋಗುಗಳನ್ನು ಗಮನಿಸಿ, ಸರ್ಕಾರದ ನೀತಿ ಧೋರಣೆಗಳನ್ನು ಅಧ್ಯಯನ ಮಾಡಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಅದು ತಪ್ಪಾಗಿದ್ದರೆ ಸರ್ಕಾರಕ್ಕೆ ತಿದ್ದಿಕೊಳ್ಳಲಿಕ್ಕೆ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ, ಸರ್ಕಾರಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಸರ್ಕಾರ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ರೆ ಸ್ನೇಹಿತನಂತೆ, ಗುರುವಿನಂತೆ, ತತ್ವಜ್ಞಾನಿಯಂತೆ ಅವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಿ ಮಾರ್ಗದರ್ಶನಗಳನ್ನ ಮಾಡುವ, ಸಲಹೆಯನ್ನು ನೀಡುವ ಕೆಲಸವನ್ನ ಮಾಡುವುದರ ಜೊತೆಗೆ ಸರ್ಕಾರ ಸರಿದಾರಿಯಲ್ಲಿದ್ದಾಗ ಸ್ನೇಹಿತನಂತೆ, ಗುರುವಿನಂತೆ, ಮಾರ್ಗದರ್ಶಕನಂತೆ, ತತ್ವಜ್ಞಾನಿಯಂತೆ ಸರ್ಕಾರಕ್ಕೆ ಬೆಂಬಲ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಅನುಭವ ಏನಿದೆ, ಸುಮಾರು ವರ್ಷಗಳ ಅನುಭವ, ಇವತ್ತು 7 ದಶಕಗಳ ಅನುಭವ. ಇಂತಹ ಒಂದು ಅನುಭವ ಸರ್ಕಾರವನ್ನು ನಡೆಸಲಿಕ್ಕೆ ಬಹಳ ಅನುಕೂಲವಾಗ್ತಾ ಇದೆ. ಒಬ್ಬ ಅನುಭವ ವ್ಯಕ್ತಿ ಅಂತ ಸ್ಥಾನದಲ್ಲಿ ಇದ್ರೆ ಬಹಳ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇನ್ನು ಅರಸ ಮತ್ತು ಅರಸೊತ್ತಿಗೆ ಏನು ವ್ಯತ್ಯಾಸ ಇದೆ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಅರಸ ಮತ್ತು ಅರಸೊತ್ತಿಗೆ, ಯಾಕಂದ್ರೆ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಆಗಲೇ ಒಂದು ಮಾತು ಹೇಳಿದೆ ನಾನು. ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂದ್ರೆ ಪ್ರಸ್ತುತ ಅರಸ, ಇವತ್ತೇನು ವಿಕ್ಟೋರಿಯಾ ರಾಣಿ ಇದ್ದಾರೆ, ಅವರು ತೀರ್ಕೊಂಡ್ರೆ ವಿಕ್ಟೋರಿಯಾ ರಾಣಿ ತೀರಿಕೊಂಡಿದ್ದಾಳೆ, ಆದರೆ ಇಂಗ್ಲೆಂಡಿನ ಅರಸೊತ್ತಿಗೆ ಕೊನೆಯಾಗುವುದಿಲ್ಲ, ಇಂಗ್ಲೆಂಡಿನಲ್ಲಿ ಅರಸೊತ್ತಿಗೆ ನಿಂತು ಹೋಗುವುದಿಲ್ಲ, ಅರಸೊತ್ತಿಗೆ ಶಾಶ್ವತ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಅದರ ಅರ್ಥ, ಬ್ರಿಟಿಷರು ಅರಸೊತ್ತಿಗೆಯನ್ನ ತಮ್ಮ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ಒಪ್ಪಿಕೊಂಡಿದ್ದಾರೆ. ನಾವು ಯಾವಾಗ ಬ್ರಿಟಿಷ್ ಸಂಸತ್ತಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಂಸತ್ತು ಅಂದ್ರೆ ಅರಸ, ಮೇಲ್ಮನೆಯಾದಂಥ ಶ್ರೀಮಂತರ ಸದನ, ಕೆಳಮನೆಯಾದಂಥ ಸಾಮಾನ್ಯರ ಸದನ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಅರಸ ಬ್ರಿಟಿಷ್ ಸಂಸತ್ತಿನ ಅವಿಭಾಜ್ಯ ಅಂಗ. ಈತ ಕೇವಲ ಕಾರ್ಯಾಂಗದ ಮುಖ್ಯಸ್ಥ ಅಲ್ಲ, ರಾಷ್ಟ್ರದ ಮುಖ್ಯಸ್ಥ ಅಲ್ಲ, ಸಂವಿಧಾನದ ಮುಖ್ಯಸ್ಥ ಅಲ್ಲ, ಈತ ಸಂಸತ್ತಿನ ಅವಿಭಾಜ್ಯ ಅಂಗ. ಕೆಲವರು ಹೇಳ್ತಾರೆ ಈ ಇಂಗ್ಲೆಂಡಿನ ಅರಸ ರಾಷ್ಟ್ರವನ್ನು ಆಳುವುದಿಲ್ಲ, ಪ್ರತಿನಿಧಿಸ್ತಾನೆ ಅಂತೇಳಿ. ಸರಿ, ಪ್ರಧಾನಿ ಆಳ್ತಾ ಇದ್ದಾನೆ, ಅರಸ ಪ್ರತಿನಿಧಿಸ್ತಾ ಇದ್ದಾನೆ. ಈತ ರಾಷ್ಟ್ರದ ಮುಖ್ಯಸ್ಥ, ಸರ್ಕಾರದ ಮುಖ್ಯಸ್ಥ ಅಲ್ಲ ಅಂತ ಇನ್ನೊಬ್ರು ಹೇಳ್ತಾ ಇದ್ದಾರೆ. ಹೌದು, ಇವರು ಸರ್ಕಾರದ ಮುಖ್ಯಸ್ಥರು ಅಲ್ಲ, ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು. ಆದರೆ ರಾಷ್ಟ್ರದ ಮುಖ್ಯಸ್ಥನಾಗಿ ಪ್ರಧಾನಿಯನ್ನು ನೇಮಕ ಮಾಡುವಂತ, ಆಗಲೇ ಹೇಳಿದಿಲ್ಲ ರಾಮ್ಸೆ ಮೆಕ್ಡೊನಾಲ್ಡ್ ಅಂತ ಪರಿಸ್ಥಿತಿ, ಅಂತಹ ಸನ್ನಿವೇಶದಲ್ಲಿ ಅರಸ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾನೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಇವರು ಕಾರ್ಯಾಂಗದ ಮುಖ್ಯಸ್ಥರು, ಇವರು ಸಂವಿಧಾನದ ಮುಖ್ಯಸ್ಥರು ಅಂತ ಹೇಳ್ತಾ ಇದ್ದೀವಿ. ಆದರೆ ಸಂವಿಧಾನದ ಮುಖ್ಯಸ್ಥನ ಪಾತ್ರವನ್ನ, ಸಂವಿಧಾನ ಮುಖ್ಯಸ್ಥನ ಅವಶ್ಯಕತೆಯನ್ನ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಿಟಿಷ್ ಆಡಳಿತ ಸುಗಮವಾಗಿ ನಡೆಯಬೇಕಾದರೆ, ಬ್ರಿಟಿಷ್ ಆಡಳಿತ ಸಮರ್ಪಕವಾಗಿ, ಸಮರ್ಥವಾಗಿ, ಪರಿಣಾಮಕಾರಿಯಾಗಿ, ದಕ್ಷವಾಗಿ ನಡೆಯಬೇಕು ಅಂತಂದ್ರೆ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಅಲ್ಲಿ ಹೊಂದಾಣಿಕೆ ಬೇಕು, ಅರಸ ಬೇಕೇ ಬೇಕು. ಅರಸ ಯಾಕೆ ಬೇಕು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಪ್ರಧಾನಿ ನೇಮಕಾತಿಗೆ ಬೇಕು, ಸಂಸತ್ತನ್ನು ವಿಸರ್ಜಿಸಲೇಬೇಕು, ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಬೇಕು, ಮಂತ್ರಿಮಂಡಲಕ್ಕೆ ಸಲಹೆಯನ್ನು ನೀಡಲಿಕ್ಕೆ ಬೇಕು, ಮಾರ್ಗದರ್ಶನವನ್ನು ನೀಡಲಿಕ್ಕೆ ಬೇಕು. ಅದರ ಜೊತೆಗೆ ಬ್ರಿಟಿಷ್ ಜನರ ಭಾವನೆಗಳಿಗೆ ಸ್ಪಂದಿಸಲು ಬೇಕು. ಭಾವನಾತ್ಮಕವಾಗಿ ಬ್ರಿಟಿಷರು ಅರಸೊತ್ತಿಗೆಯೊಂದಿಗೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಅರಸ ಬೇಕೇ ಬೇಕು ಅನ್ನೋ ಒಂದು ವಾದವನ್ನು ನಾವು ಇಡ್ತಾ ಇದ್ದೀವಿ. ಇನ್ನು ಈ ಅರಸ ಮತ್ತು ಅರಸೊತ್ತಿಗೆ ಮಧ್ಯದ ವ್ಯತ್ಯಾಸ ಏನು? ಅರಸ ಮತ್ತು ಅರಸೊತ್ತಿಗೆ, ಯಾಕಂದ್ರೆ ಆಗಲೇ ಹೇಳಿದೆ ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್. ಒಬ್ಬ ಅರಸ ಸೊತ್ತಿರಬಹುದು, ಅರಸೊತ್ತಿಗೆ ಶಾಶ್ವತ ಅಂತ ಹೇಳಿದೆ. ಅರಸ ಒಬ್ಬ ವ್ಯಕ್ತಿ,
ಅರಸ ಒಬ್ಬ ವ್ಯಕ್ತಿಯಾಗಿ ಅರಸ ಹುಟ್ಟುತ್ತಾನೆ ಸಾಯುತ್ತಾನೆ. ನೋಡ್ರಿ ಮೊದಲನೇ ವ್ಯತ್ಯಾಸ. ಅರಸ ಒಬ್ಬ ವ್ಯಕ್ತಿಯಾಗಿ ಅರಸ ಹುಟ್ಟುತ್ತಾನೆ ಸಾಯುತ್ತಾನೆ. ಆದರೆ ಅರಸೊತ್ತಿಗೆ ಒಂದು ಸಂಸ್ಥೆ ಶಾಶ್ವತ, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ. ಇದು ಮೊದಲನೇ ವ್ಯತ್ಯಾಸ. ಅರಸ ಒಬ್ಬ ವ್ಯಕ್ತಿಯಾಗಿ ಹುಟ್ಟುತ್ತಾನೆ ಸಾಯುತ್ತಾನೆ. ಅರಸೊತ್ತಿಗೆ ಒಂದು ಸಂಸ್ಥೆ, ಅತ್ಯಂತ ಪುರಾತನವಾದ ಸಂಸ್ಥೆ. ಆ ಕಾರಣಕ್ಕಾಗಿ ಇದು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ, ಇದೊಂದು ಶಾಶ್ವತ ವ್ಯವಸ್ಥೆ. ಅರಸ ಆಗಲೇ ಹೇಳಿದೆ ಒಬ್ಬ ವ್ಯಕ್ತಿ ಅಂತೇಳಿ. ಈತ ಒಬ್ಬ ವ್ಯಕ್ತಿಯಾಗಿರುವುದರಿಂದ ತನ್ನ ಅಧಿಕಾರವನ್ನ, ಇವತ್ತೇನು ವಿಕ್ಟೋರಿಯಾ ರಾಣಿಯವರಿದ್ದಾರೆ, ಇವರು ತಮ್ಮ ಅಧಿಕಾರವನ್ನ ಅರಸೊತ್ತಿಗೆಯಿಂದ ಪಡೆಯುತ್ತಾರೆ. ಅಂದ್ರೆ ಅರಸೊತ್ತಿಗೆಯಿಂದ ಅಧಿಕಾರವನ್ನು ಪಡೆಯುತ್ತಾ ಇದ್ದಾನೆ. ರಾಷ್ಟ್ರದ ಕಾರ್ಯಾಂಗಿಯ ಅಧಿಕಾರ ಅರಸೊತ್ತಿಗೆಯಲ್ಲಿದೆ, ಅರಸನಲ್ಲಿಲ್ಲ. ಇದು ಎರಡನೆಯ ವ್ಯತ್ಯಾಸ. ಅರಸ ಅಧಿಕಾರವನ್ನು ಅರಸೊತ್ತಿಗೆಯಿಂದ ಪಡೀತಾ ಇದ್ದಾನೆ. ಅಂದ್ರೆ ರಾಷ್ಟ್ರದ ಕಾರ್ಯಾಂಗಿಯ ಅಧಿಕಾರ, ರಾಷ್ಟ್ರವನ್ನ ಆಳುವ ಅಧಿಕಾರ ಅರಸೊತ್ತಿಗೆಯಲ್ಲಿದೆ. ಅದರಲ್ಲಿ ಅರಸ ವಿಲೀನವಾದಾಗ ಆಡಳಿತ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಅರಸ ತನ್ನ ಅಧಿಕಾರವನ್ನು ಅರಸೊತ್ತಿಗೆಯಿಂದ ಪಡೀತಾ ಇದ್ದಾನೆ. ಅರಸನ ಅಧಿಕಾರಗಳು ಅರಸೊತ್ತಿಗೆಯಲ್ಲಿವೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅರಸೊತ್ತಿಗೆಯ ಭಾಗ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಅರಸನ ಜೊತೆಗೆ ಸಂಸತ್ತು, ಮಂತ್ರಿಮಂಡಲ ಇವೆಲ್ಲವುಗಳು ಅರಸನ ಜೊತೆಗೆ ಇವೆಲ್ಲವೂ ಸಂಸತ್ತಿನ ಅರಸೊತ್ತಿಗೆ ಭಾಗವಾಗ್ತಾ ಇದ್ದಾವೆ. ಅಂದ್ರೆ ಅರಸೊತ್ತಿಗೆ ಶಾಶ್ವತ ಇರುವುದರಿಂದ ಅದರ ಭಾಗವಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಲ್ಲಿ ಏನೂ ಇಲ್ಲ. ಅಂದ್ರೆ ಅರಸೊತ್ತಿಗೆಯ ಒಂದು ಮಹತ್ವ, ಅರಸೊತ್ತಿಗೆಯ ಅಮರತ್ವ, ಅರಸೊತ್ತಿಗೆಯ ಅಜರಾಮರತ್ವ, ಅರಸೊತ್ತಿಗೆಯ ಅಖಂಡತ್ವ, ಅರಸೊತ್ತಿಗೆಯ ಅಧಿಕಾರ, ಅರಸೊತ್ತಿಗೆಯ ಘನತೆ, ಅರಸೊತ್ತಿಗೆಯ ಗೌರವ, ಅರಸೊತ್ತಿಗೆಯೊಂದಿಗೆ ಬ್ರಿಟಿಷ್ ಜನರು ಹೊಂದಿರುವಂತಹ ಒಂದು ಭಾವನಾತ್ಮಕ ಸಂಬಂಧ, ಇವುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ಅರಸೊತ್ತಿಗೆ ನಾನು ಈಗಾಗಲೇ ಹೇಳಿದಂತೆ ಇಂಗ್ಲೆಂಡಿನಲ್ಲಿ ಸಂಸದೀಯ ಸರ್ಕಾರ ಇರುವುದರಿಂದ ಅದು ಸಂಸದೀಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳಿದ್ದೀನಿ. ಎಲ್ಲೆಲ್ಲಿ ಸಂಸದೀಯ ವ್ಯವಸ್ಥೆ ಇದೆ ಅಲ್ಲಿ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗಗಳಿರೋದ್ರಿಂದ ಇದು ಸಂಸದೀಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು ಇದು ಮುಂದುವರೆದುಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ಬ್ರಿಟಿಷ್ ಅರಸನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವುಗಳು ಚರ್ಚೆ ಮಾಡೋಣ. ಮಿತ್ರರೇ, ಇನ್ನೂ ನಮ್ಮ ವರ್ಗಗಳು ಆಫ್ಲೈನ್ ಸ್ಟಾರ್ಟ್ ಆಗಿಲ್ಲ. ಮೌಖಿಕವಾಗಿ ನಾವು ಒಬ್ಬರನ್ನೊಬ್ಬರು ಇವತ್ತಿಗೂ ಭೇಟಿಯಾಗಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಇದು ಒನ್ ವೇ ಪಾಠವಾಗ್ತಾ ಇದೆ. ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ಕೇಳ್ತಾ ಹೋಗ್ತಾ ಇದ್ದೀರಿ. ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ. ಇಲ್ಲಿ ಕೆಲವು ವಿಷಯಗಳನ್ನು ಮಂಡಿಸಲಿಕ್ಕೂ ಅವಕಾಶ ಇಲ್ಲ. ನೀವುಗಳು ಈ ವಿಷಯವನ್ನು ತಿಳಿದುಕೊಂಡ ನಂತರ ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಈ ವಿಷಯದಲ್ಲಿ ನಿಮಗೇನಾದರೂ ತಿಳಿಯದೆ ಹೋದರೆ, ಅರ್ಥವಾಗದೆ ಹೋದರೆ ಅಥವಾ ಸಂಶಯ ಬಂದರೆ ಅದನ್ನು ಚರ್ಚಿಸಲಿಕ್ಕೆ ನಮಗೆ ಅವಕಾಶ ಇದೆ. ಸರ್ಕಾರದ ನೀತಿಗನುಗುಣವಾಗಿ, ಇವತ್ತಿನ ಕೋವಿಡ್-19 ಪರಿಸ್ಥಿತಿಗನುಗುಣವಾಗಿ ನಾವು ಹೊಂದಿಕೊಂಡು ಹೋಗಬೇಕಾಗಿದೆ. ಮೌಖಿಕ ವರ್ಗಗಳು ಅಥವಾ ಆಫ್ಲೈನ್ ವರ್ಗಗಳು ಪ್ರಾರಂಭವಾದ ಮೇಲೆ ಈ ವಿಷಯದ ಮೇಲಾಗಲಿ ಅಥವಾ ನಾವು ಹಿಂದೆ ಚರ್ಚೆ ಮಾಡಿದಂತಹ ವಿಷಯಗಳ ಮೇಲಾಗಲಿ ಏನಾದರೂ ಸಂಶಯ, ವಿವರಣೆ ಬೇಕಾಗಿದ್ದರೆ
ನಾವು ಮೌಖಿಕವಾಗಿ ಭೇಟಿಯಾದಾಗ ಅವುಗಳ ಬಗ್ಗೆ ಚರ್ಚಿಸೋಣ, ಅದನ್ನು ಪರಿಹರಿಸಿಕೊಳ್ಳೋಣ, ಜೊತೆಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ. ನಾವು ಕಾಲೇಜಿಗೆ ಬರುವುದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ನಮ್ಮ ಜ್ಞಾನದ ಹಸಿವನ್ನು ಇಂಗಿಸಿಕೊಳ್ಳುವುದಕ್ಕೆ. ನಿಮ್ಮ ಜ್ಞಾನದ ಹಸಿವನ್ನು ಇಂಗಿಸಲಿಕ್ಕೆ ನಾವು ಪಾಲಕರಾಗಿ ಅಲ್ಲಿದ್ದೀವಿ. ತಾವುಗಳು ಈ ಎಲ್ಲ ಪರಿಸ್ಥಿತಿ ಕ್ಲಿಯರ್ ಆದ ನಂತರ, ಈ ಕೋವಿಡ್ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಇದು ಸ್ವಚ್ಛವಾದ ನಂತರ ಮೌಖಿಕವಾಗಿ ಭೇಟಿಯಾಗಿ ಸಂಶಯಗಳನ್ನು, ತಿಳಿಯದೇ ಇರುವ ವಿಷಯಗಳನ್ನು ಚರ್ಚಿಸೋಣ ಅಂತ ಹೇಳ್ತಾ ತಮಗೆಲ್ಲರೂ ಶುಭವಾಗಲಿ ಅಂಥೇಳಿ ಇವತ್ತಿನ ನನ್ನ ವಿಚಾರಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ.